ಇವರೇನು ಅರಣ್ಯ ಇಲಾಖೆ ಅಧಿಕಾರಿಗಳ ಇಲ್ಲ ಖಾಕಿ ತೊಟ್ಟ ರಾಕ್ಷಸರ? ಶಿರಸಿ ಸಿದ್ದಾಪುರದಲ್ಲಿ ಮಿತಿ ಮೀರುತ್ತಿದೆ ಫಾರೆಸ್ಟ್ ಆಫೀಸರ್ಗಳ ದಾದಾಗಿರಿ. ಕಾಡುಗಳ್ಳರ ಬದಲು ಬಡಜನರ ಮೇಲೆಯೇ ಇವರ ಅಟ್ಟಹಾಸ. ತನಿಖೆಯ ನೆಪದಲ್ಲಿ ದಲಿತ ಯುವಕನಿಗೆ ತೋರಿಸಿಬಿಟ್ಟರು ನರಕದ ದೃಶ್ಯ. ಎಸ್, ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ನಮ್ಮದು. ನಮ್ಮ ಜಿಲ್ಲೆಯ ಜನರು ಶತಶತಮಾನಗಳಿಂದ ಈ ಕಾಡಿನ ಜೊತೆಯಲ್ಲೇ ಜೀವನವನ್ನ ನಡೆಸುತ್ತಾ ಬಂದವರು. ಪಶ್ಚಿಮ ಘಟ್ಟದ ಒಡಲಿನಲ್ಲೇ ಬದುಕು ಸಾಗಿಸುತ್ತಾ ಕಾಡಿನ ಮಕ್ಕಳು ಅಂತಲೇ ಕರೆಸಿಕೊಂಡವರು. ಆದರೆ ಇಂತಹ ಮುಗ್ಧ ಜನರ ಮೇಲೆ ಅರಣ್ಯ ಅಧಿಕಾರಿಗಳ ಕಿರುಕುಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ದೊಡ್ಡ ದೊಡ್ಡ ಕಾಡುಗಳ್ಳರನ್ನ ಹಿಡಿಯಲಾಗದವರು ಸಣ್ಣ ಪುಟ್ಟ ವಿಚಾರಕ್ಕೆ ನಮ್ಮ ಜನರಿಗೆ ತೊಂದರೆ ಕೊಡುತ್ತಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರದರ್ಶಿಸುತ್ತಿದ್ದಾರೆ. ಇದೀಗ ಇಂಥದ್ದೇ ಘಟನೆ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದಲ್ಲಿ ನಡೆದಿದ್ದು, ತನಿಖೆಯ ಹೆಸರಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಹೌದು, ಇತ್ತೀಚೆಗೆ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಸಮೀಪ ಕಡವೆಯೊಂದು ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇದರ ತನಿಖೆಯ ನೆಪದಲ್ಲಿ ನಾಣಿಕಟ್ಟಾದ ದಲಿತ ಯುವಕನನ್ನ ಕಾನಸೂರಿನ ನರ್ಸರಿಯೊಂದಕ್ಕೆ ಕೊಂಡೊಯ್ದು ಅಧಿಕಾರಿಗಳು ಮನಬಂದಂತೆ ತಿಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿತ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಡಿಆರ್ಎಫ್ಒ ಕಾರ್ತಿಕ್ ನಾಗರಾಜ್ ನಾರ್ವೇಕರ್, ಬೀಟ್ ಫಾರೆಸ್ಟರ್ ರೋಹಿತ್ ನಾಯಕ್ ಹಾಗೂ ಮತ್ತೊಬ್ಬ ಸಿಬ್ಬಂದಿ ಸೇರಿ ಮೂವರು ರಾತ್ರಿ ಸುಮಾರು 10:30 ಸುಮಾರಿಗೆ ನಾಣಿಕಟ್ಟ ಗ್ರಾಮದ ಕೂಲಿ ಕಾರ್ಮಿಕ ದಲಿತ ಯುವಕನ ಮನೆಗೆ ನುಗ್ಗಿದ್ದಾರೆ. ಸಣ್ಣ ವಿಚಾರಣೆ ಇದೆ ಬನ್ನಿ ಎಂದು ಆತನನ್ನ ಕರೆದೊಯ್ದ ಅಧಿಕಾರಿಗಳು ಅರಣ್ಯ ಪ್ರದೇಶದಲ್ಲಿ ಆತನ ಮೇಲೆ ಭೀಕರ ಹಲ್ಲೆಯನ್ನ ನಡೆಸಿದ್ದಾರೆ. ಕಡವೆಯನ್ನ ನೀನೇ ಕೊಂದಿರುವುದು, ಇದನ್ನ ಒಪ್ಪಿಕೊಳ್ಳು, ಇಲ್ಲದಿದ್ದರೆ ನಿನ್ನನ್ನ ಮತ್ತು ನಿನ್ನ ಕುಟುಂಬವನ್ನ ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಕಳುಹಿಸುತ್ತೇವೆ ಎಂದು ಬೆದರಿಕೆ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ತೀವ್ರತೆಗೆ ಯುವಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬಳಿಕ ಹೆದರಿದ ಅಧಿಕಾರಿಗಳು ಸ್ವತಃ ಆತನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಮರುದಿನ ಯುವಕನ ಆರೋಗ್ಯ ಹದಗೆಟ್ಟಿದ್ದರೂ ರೋಹಿತ್ ನಾಯಕ್ ಆತನಿಂದ ಬಲವಂತವಾಗಿ ಖಾಲಿ ಬಿಳಿ ಕಾಗದದ ಮೇಲೆ ಸಹಿ ಪಡೆದು ಕಾರವಾರಕ್ಕೆ ಕರೆದೊಯ್ದು ಮರುದಿನ ರಾತ್ರಿ 1:30 ಸುಮಾರಿಗೆ ಆತನ ಮನೆಯ ಬಾಗಿಲು ಬಳಿ ಬಿಟ್ಟು ಹೋಗಿದ್ದಾರಂತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿರಸಿ ವಲಯ ಅರಣ್ಯ ಇಲಾಖೆಯ ಕಾನಸೂರು ಸೆಕ್ಷನ್ನ ಡಿಆರ್ಎಫ್ಒ ಕಾರ್ತಿಕ್ ನಾರ್ವೇಕರ್, ಬೀಟ್ ಗಾರ್ಡ್ ರೋಹಿತ್ ನಾಯ್ಕ್ ಹಾಗೂ ಇನ್ನೋರ್ವ ವ್ಯಕ್ತಿಯ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ದಲಿತ ಯುವಕನ ಮೇಲಿನ ಹಲ್ಲೆಯನ್ನ ಖಂಡಿಸಿ ದಲಿತ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸಿವೆ. ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿವೆ. ಆದರೂ ಇನ್ನೂ ಆರೋಪಿ ಸ್ಥಾನದಲ್ಲಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಬಂಧನ ಮಾತ್ರ ಆಗಿಲ್ಲ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.